ಮಕರ ರಾಶಿಯವರಿಗೆ ಒಂದು ಅದ್ಭುತವಾದ ಶಕ್ತಿಯನ್ನು ಕೊಡ್ತಕ್ಕಂತಹ ದಿವ್ಯವಾದ ಎಂದರೆ ಎಲ್ಲರನ್ನೂ ನಿಮ್ಮತ್ತ ಸೆಳೆದುಕೊಳ್ಳುವ ಶಕ್ತಿಯನ್ನು ಕೊಡ್ತಕ್ಕಂತಹ ಒಂದು ರಹಸ್ಯ ತಂತ್ರವನ್ನು ಮಂತ್ರವನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತೇನೆ. ಪ್ರತಿಯೊಬ್ಬದನ್ನು ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಇದು. ದಯವಿಟ್ಟು ನೀವು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಶೇರ್ ಮಾಡಿಬಿಡಿ ಈ ಒಂದು ವಿಡಿಯೋ ಲಿಂಕ್ನ. ಪ್ರತಿಯೊಬ್ಬ ಮಕರ ರಾಶಿಯವರು ವಿಡಿಯೋ ನೋಡಲಿ, ಅವ್ರಿಗೊಂದು ಅದ್ಭುತ ಶಕ್ತಿ ಬರಲಿ. ಎಲ್ಲರನ್ನೂ ತಮ್ಮತ್ತ ಆಕರ್ಷಿಸಿಕೊಳ್ಳುವುದು ಹೇಗೆ, ಯಾಕೆ ಅನ್ನೋದನ್ನು ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಏನಾದ್ರು ಪ್ರಶ್ನೆಗಳಿದ್ರೆ, ಡೌಟ್ಗಳಿದ್ರೆ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ, ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನವನ್ನು ಸಹ ಮಾಡ್ತೇನೆ. ಬಹಳ ಇಂಪಾರ್ಟೆಂಟ್ ವಿಡಿಯೋ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು ಮಕರ ರಾಶಿ. ಮಕರ ರಾಶಿಯವರಿಗೆ ಒಂದು ಪರಿಹಾರವನ್ನು ಹೇಳ್ತೇನೆ. ಅದನ್ನು ಮಾಡಿಕೊಂಡ್ರೆ ಎಲ್ಲರನ್ನೂ ನಿಮ್ಮ ಹತ್ರ ಸೆಳ್ಕೊಂಡ್ಬಿಡ್ತೀರ ನೀವು. ಯಾಕೆ ಸೆಳ್ಕೊಳ್ಬೇಕ್ರಿ, ಯಾಕೆ ಬೇಕ್ರಿ ಎಲ್ಲರೂ? ಯಾಕೆ ಅಂದರೆ ನೀವು ಮಕರ ರಾಶಿಯವರು ತುಂಬ ಸ್ಟ್ರೈಟ್ ಫಾರ್ವರ್ಡ್. ನೀವು ಯಾರಿಗೂ ಬಕೆಟ್ ಹಿಡಿಯಲ್ಲ, ನೀವು ಯಾರಿಗೂ ನೈಸ್ ಹೊಡಿಯಲ್ಲ. ಬೇಕಾದರೂ ಬಂದ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತೀರಾ. ಅಂತಹ ನೀವು ಯಾರಿಗೂ ಬಕೆಟ್ ಹಿಡಿಯೋ ಪ್ರಶ್ನೆನೇ ಇಲ್ಲ, ಯಾರಿಗೂ ನೈಸ್ ಹೊಡಿಯೋ ಪ್ರಶ್ನೆನೇ ಇಲ್ಲ. ಜನನೇ ನಿಮ್ಮನ್ನು ನೋಡ್ಕೊಂಡು ಬರ್ತಾರೆ ಅಂತ ನಿಮಗೆ ಬೇಡವಾ? ಅದು ಖಂಡಿತವಾಗಿ ಬೇಕಾಗತ್ತೆ. ಸೊ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ನೀವು ನಿರುದ್ಯೋಗಿ ಅಂದ್ಕೊಳ್ಳಿ, ನೀವು ಜಾಬ್ ಹುಡುಕ್ತಾ ಇದ್ದೀರಾ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ. ನಿಮ್ಮಷ್ಟೇ ಎಕ್ಸ್ಪೀರಿಯೆನ್ಸು, ನಿಮ್ಮಷ್ಟೇ ನಾಲೆಡ್ಜ್ ಇರ್ತಕ್ಕಂಥ, ಅಧ್ಯಯನ ಮಾಡಿರ್ತಕ್ಕಂಥ ಇನ್ನೂ 10, 20, 50, 100 ಜನ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಸೆಲೆಕ್ಟರ್ಸ್ ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡಬೇಕು? ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ ಇದ್ದರೆ ನಿಮ್ಮನ್ನೇ ಸೆಲೆಕ್ಟ್ ಮಾಡ್ತಾರೆ. ಜಾಬ್ನಲ್ಲಿ ನಿಮ್ಮ ಸಹೋದ್ಯೋಗಿ, ನಿಮ್ಮ ಕೊಲೀಗ್ಸು ನಿಮಗೆ ಹಿಂಸೆ ಕೊಡಬಾರ್ದು, ತೊಂದರೆ ಕೊಡಬಾರ್ದು ಅಂತಂದರೆ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಇರಬೇಕು. ನಿಮ್ಮ ಮೇಲೆ ನೀವೊಂದು ಆಕರ್ಷಣೆ ಮಾಡಿಬಿಟ್ಟಿರ್ಬೇಕು, ಅವ್ರನ್ನೆಲ್ಲ ಸೆಳ್ಕೊಂಬಿಟ್ಟಿರ್ಬೇಕು. ಆವಾಗ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಿಮ್ಗೆ ಏನು ಕೆಲಸ ಇದ್ದರೂ ಮಾಡಿಕೊಡ್ತಾರೆ. ನಿಮ್ಮ ಮೇಲೆ ಪಿನ್ ಇಡೋದು, ನಿಮಗೋಸ್ಕರ ಕಡ್ಡಿ ಇಡೋದು, ನಿಮಗೇನೋ ತೊಂದರೆ ಕೊಡೋದು ಮಾಡಲ್ಲ. ಮೇಲಧಿಕಾರಿಗಳಿಗೆ ಅಥವಾ ಸೀನಿಯರ್ಸ್ಗಳಿಗೆ ಅಥವಾ HR ಮ್ಯಾನೇಜರ್ಗೆ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ, ನಿಮ್ಮನ್ನು ಕಂಡ್ರೆ ಒಂದು ಸೆಳೆತಾ ಇದ್ದರೆ ಮಾತ್ರ ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ಇಂಕ್ರಿಮೆಂಟು ಅಥವಾ ಎಂಥದ್ದು ನಿಮಗೆ ಟ್ರಾನ್ಸ್ಫರ್ ನಿಮ್ಗೆ ಬೇಕಾದಲ್ಲಿ ಅಥವಾ ಏನು ಸಹಾಯ ಬೇಕೋ ಅದು ನಿಮಗೆ ಮಾಡ್ತಾರೆ. ಇಲ್ಲ ಅಂದರೆ ಗೆಟ್ ಲಾಸ್ಟ್ ಅಂತಾರೆ. ಸೊ ಆಕರ್ಷಣಾ ಶಕ್ತಿ ಬೇಕು ಮಕರ ರಾಶಿಯವರಿಗೆ. ನೀವು ಯಾರಿಗೂ ನೈಸ್ ಹೊಡೆಯಲ್ಲ, ಜನಾಗೆ ನಿಮ್ಮ ಹುಡ್ಕೊಂಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅದು ಇಂಪಾರ್ಟೆಂಟ್. ಒಬ್ಬ ಸ್ನೇಹಿತ, ಒಬ್ಬ ಬಿಸ್ನೆಸ್ ಪಾರ್ಟ್ನರ್ ಯಾರೇ ಆಗಲಿ ನಿಮ್ಮ ಹಿಂದೆ ಬರಬೇಕು, ನಿಮಗೆ ಸಹಾಯ ಮಾಡಬೇಕು ಅಂದರೆ ಆ ಆಕರ್ಷಣಾ ಶಕ್ತಿ ಮಕರ ರಾಶಿಯವರು ನಿಮಗೆ ಬೇಕು. ಅದಿದ್ದರೆ ಮಾತ್ರ ನೀವೆಲ್ಲರನ್ನೂ ಎಳ್ಕೊಳ್ಳುವಂಥದ್ದು ನಿಮ್ಮ ಕಡೆ. ನಿಮಗಿನ್ನೂ ಮದುವೆ ಆಗಿಲ್ಲ, ಹೆಣ್ಣು ನೋಡ್ತಾ ಇದ್ದಾರೆ ನಿಮಗೆ, ಅಥವಾ ಮದುವೆ ಆಗಿಲ್ಲ ಗಂಡು ನೋಡ್ತಾ ಇದ್ದಾರೆ ನಿಮಗೆ ಅಂತ ಆದರೆ ಆ ಗಂಡ ಹೆಣ್ಣು ನಿಮ್ಮ ಒಪ್ಪಬೇಕು. ಬರೀ ಫೋಟೋ ನೋಡ್ಕೊಂಡಲ್ಲ, ನಿಮ್ಮನ್ನು ವಸ್ತುತಃ ನೋಡೋಕೆ ಬಂದಾಗ ನಿಮ್ಮನ್ನು ನೋಡಿ ನಿಮ್ಮನ್ನು ಒಪ್ಕೋಬೇಕು ಅಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇರಬೇಕು. ಇಲ್ಲಾಂದರೆ ಎಲ್ಲಿ ಒಪ್ಕೊತಾರೆ ನಿಮ್ಮನ್ನು? ಮದುವೆ ಆಗೋಗಿದೆ ಅಂದರೆ ಗಂಡ ಹೆಂಡ್ತಿನ ನಡುವೆನೂ ಒಂದು ದಾಂಪತ್ಯ ಸುಖ ಚೆನ್ನಾಗಿರಬೇಕು ಅಂದರೆ ಇಬ್ಬರ ಮಧ್ಯದಲ್ಲಿ ಆಕರ್ಷಣೆ ಇರಬೇಕು, ಐಕ್ಯಮತ್ಯ ಇರಬೇಕು. ಎಲ್ಲರೂ ಹಾಳಾಗೋಗುವಂಥ ಹೆಂಡತಿ, ಎಲ್ಲರೂ ಹಾಳಾಗೋಗುವಂಥ ಗಂಡ ಇದ್ಬಿಟ್ರೆ ದಾಂಪತ್ಯ ಸುಖ ಹಾಳಾಗ್ಬಿಡುತ್ತಲ್ಲ, ಸಂಸಾರ ಹಾಳಾಗ್ಬಿಡುತ್ತಲ್ಲ. ಸೊ ಅಲ್ಲಿಯೂ ಸಹ ಆಕರ್ಷಣೆ ಬೇಕು. ನಿನ್ನ ಮುಖ ನೋಡೋಕ್ಕಾಗ್ತಲ್ಲ ನನ್ನ ಕೇಳಿ ಅಂತ ಬೈದರೆ, ಮುಖ ನೋಡಬೇಕು, ನೀವೇ ಬೇಕು ಅನ್ನಬೇಕು. ಅಂತಹ ಒಂದು ಅದ್ಭುತವಾದಂತಹ ರಹಸ್ಯ ತಂತ್ರವನ್ನು, ಮಂತ್ರವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಬರೀ ಜಾಬ್ ಅಷ್ಟೇ ಅಲ್ಲ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಾ, ಜನ ಆಕರ್ಷಿತರಾಗಿ ನಿಮ್ಮತ್ತ ಆಕರ್ಷಿತರಾಗಿ ನಿಮ್ಮ ಹತ್ರ ಬಂದರೆ, ನಿಮ್ಮ ಹತ್ರ ವ್ಯವಹಾರ ಮಾಡಿದ್ರೆ ನಿಮಗೆ ಬಿಸ್ನೆಸ್. ನಿಮ್ಮ ಅಂಗಡಿಗೆ ಬರಬೇಕು, ನಿಮ್ಮ ಆಫೀಸ್ಗೆ ಬರಬೇಕು, ನಿಮ್ಮ ಫ್ಯಾಕ್ಟ್ರಿಗೆ ಬರಬೇಕು, ನಿಮ್ಮ ಹತ್ರನೇ ಬರಬೇಕು. ಆಗ ಮಾತ್ರ ಬಿಸ್ನೆಸ್ ಅಲ್ವಾ? ಸೊ ಅದು ನಿಮಗೆ ಬೇಕು ಅಂತ ಆದರೆ ಮಕರ ರಾಶಿಯವರು ನಾನು ಈಗ ಹೇಳಿದ ಮಾಡಿ. ಚೆನ್ನಾಗಿ ಬಿಸ್ನೆಸ್ ಆಗಬೇಕು, ಎಲ್ಲ ಜನ ನಿಮ್ಮ ಹತ್ರ ಹುಡ್ಕೊಂಬಂದರೆ ನಿಮಗೆ ಬಿಸ್ನೆಸ್ ಆಗ್ತಕ್ಕಂಥದ್ದು. ಎಲ್ಲರನ್ನೂ ನಿಮ್ಮ ಹತ್ರ ಸೆಳೆಯುವ ಶಕ್ತಿ ಅದು. ನೀವು ಯಾವುದೇ ಅಂಗಡಿ ಇಟ್ಕೊಂಡಿರಿ, ನೀವು ಜನ ನಿಮ್ಮನ್ನು ಆಕರ್ಷಣೆ ಮಾಡ್ಕೊಂಡು ಬರಲೇಬೇಕಲ್ವ, ನಿಮ್ಮ ಹತ್ರ ಬಂದರೆ ನಿಮಗೆ ಬಿಸ್ನೆಸ್ ಆಗ್ತಕ್ಕಂಥದ್ದು. ಸೊ ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಎಲ್ಲರನ್ನೂ ತಮ್ಮತ್ತ ಸೆಳೆಯುವ ಶಕ್ತಿ ಭಾಳ ಇಂಪಾರ್ಟೆಂಟ್. ಮಕರ ರಾಶಿಯವ್ರಿಗೊಂದು ಚಿಕ್ಕ ಸಮಸ್ಯೆ ಏನು ಗೊತ್ತಾ? ನೀವೊಂದು ಸ್ವಲ್ಪ ಲೇಜಿ. ನೋಡೋಣ ಮಾಡೋಣ, ಯಾರಾದರೂ ನನಗೆ ಮಾಡಿಕೊಟ್ಟವರು ಸಿಕ್ಕಿದ್ರೆ ಚೆನ್ನಾಗಿತ್ತು, ನನ್ನ ಪರವಾಗಿ ಹೋಗ್ಬಿಟ್ಟು ಮಾಡಿಕೊಡೋರು. ಯಾರು ನಿಮ್ಮ ಪರವಾಗಿ ಏನಕ್ಕೆ ಮಾಡ್ತಾರೆ? ನಿಮ್ಮಲ್ಲಿ ಆ ಸೆಳೆಯುವ, ಎಲ್ಲರನ್ನೂ ಸೆಳ್ಕೊಳ್ಳುವ ಶಕ್ತಿ ಇದ್ದರೆ ನಿಮಗೋಸ್ಕರ ಏನಾದ್ರು ಮಾಡಿಕೊಡ್ತಾರೆ. ಇಲ್ಲಾಂದರೆ ಯಾಕೆ ಮಾಡಿಕೊಡ್ತಾರೆ ನಿಮಗೆ? ಲೇಸಿ ಫೆಲೋ ನೀನೇ ಮಾಡ್ಕೊ ಅಂತ ಹೇಳ್ತಾರೆ ಅಲ್ವಾ? ಸೊ ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸ್ಕೊಂಡ್ರೆ, ಒಂದು 50 ಜನ 100 ಜನ ಇರುವಂಥ ಜಾಗದಲ್ಲಿ ಹೋದಾಗ ನಿಮಗೆ ಇಂಪಾರ್ಟೆನ್ಸ್ ಕೊಟ್ಟು ನಿಮಗೆ ಮಾಡಿಕೊಡ್ಬೇಕು ಕೆಲಸ ಅಂತಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ದರೆ ಮಾತ್ರ ಸಾಧ್ಯ. ಇಲ್ಲಾಂದರೆ ಗೆಟ್ ಲಾಸ್ಟ್ ಅಂತಾರೆ ನಿಮ್ಮನ್ನು. ಸೊ
ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸಿಕೊಳ್ಳುವುದು ಮಕರ ರಾಶಿಯವರಿಗೆ ಅನಿವಾರ್ಯ. ಜೊತೆಗೆ ಹಾಗೆ ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸ್ಕೊಂಡ್ಬಿಟ್ರೆ ಮಕರ ರಾಶಿಯವರು ತುಂಬ ಯಶಸ್ವಿಯಾಗಿಬಿಡ್ತೀರಾ. ತುಂಬ ಸುಖ ಸೌಖ್ಯಗಳು ಸಿಗುತ್ತೆ ನಿಮಗೆ. ಯಾವ ಕಷ್ಟವೂ ಆಗೋದಿಲ್ಲ. ಯಾಕಂದರೆ ನಿಮಗೆ ಎಲ್ಲ ಕಷ್ಟಗಳಲ್ಲೂ ನಿಮಗೆ ಓಡ್ ಬರ್ತಾರೆ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಓಡ್ ಬರ್ತಾರೆ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ, ನಿಮ್ಮ ಫ್ರೆಂಡ್ಸ್ ಓಡ್ ಬರ್ತಾರೆ ನಿಮ್ಮ ಜೊತೆಗಿರೋಕ್ಕೆ. ಎಲ್ಲರೂ ನಿಮ್ಮತ್ತ ಆಕರ್ಷಿಸ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ. ಸೊ ಅಂತಹ ಶಕ್ತಿ ಮಕರ ರಾಶಿಯವರಿಗೆ ಕೊಡ್ತಕ್ಕಂಥದ್ದು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಈ ಮಂತ್ರವನ್ನು ಯಾವ ಮಕರ ರಾಶಿಯವರು ಅನುಷ್ಠಾನ ಮಾಡ್ತಾರೋ ಅವರು ಎಲ್ಲರನ್ನೂ ತಮ್ಮತ್ತ ಆಕರ್ಷಿಸ್ಕೊಳ್ತಾರೆ, ಎಲ್ಲರನ್ನೂ ಸಹ. ಈ ವಿಡಿಯೋ ಎಂಡಲ್ಲಿ ನಾನು ಆ ಮಂತ್ರವನ್ನು ನಿಮಗೆ ಕೊಡ್ತೇನೆ ಮಕರ ರಾಶಿಯವರಿಗೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದನ್ನು. ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಮನೇಲಿ ಒಂದು ಗಣೇಶನ ವಿಗ್ರಹನೋ ಅಥವಾ ಗಣಪತಿ ಫೋಟೋನೋ ಇದ್ದರೆ ಒಂದು 28 ಗರಿಗೆ ಕಿತ್ಕೊಂಬಂದು ತೊಳ್ಕೊಂಡು ಸ್ನಾನ ಆದ್ಕೊಂಡು, ಸ್ನಾನ ಮುಗಿದ ಮೇಲೆ ಒಂದು 28 ಗರಿಕೆಯನ್ನು ಕೇಳಿಟ್ಕೊಂಡು ಕೂತ್ಕೊಂಡು 108 ಬಾರಿ ಈ ಮಂತ್ರವನ್ನು ಜಪ ಮಾಡಿ ಆ ಗರಿಕೆಗಳನ್ನು ಗಣೇಶನ ವಿಗ್ರಹಕ್ಕೂ ಗಣಪತಿ ಫೋಟೋಗೆ ಸಮರ್ಪಣೆ ಮಾಡಿ. ಮನೆಯಲ್ಲಾಗಲ್ವ, ಮನೆ ಹತ್ತಿರ ಇರುವ ದೇವಸ್ಥಾನಕ್ಕೆ ಹೋಗಿ ಒಂದು 28 ಗರಿಕೆ ನೀವೇ ಕಿತ್ತು ತೊಳ್ಕೊಂಡು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಒಂದು 108 ಬಾರಿ ಈ ಮಂತ್ರವನ್ನು ಜಪ ಮಾಡಿ ಅಲ್ಲಿ ಅರ್ಚಕರಿಗೆ ಕೊಡಿ, ಗಣೇಶನಿಗೆ ಸಮರ್ಪಣೆ ಮಾಡಿಬಿಡಿ ಅಂತ ಅವ್ರು ಮಾಡ್ತಾರೆ. ಇದನ್ನು ಡೈಲಿ ಮಾಡಿ ನೀವು ನೋಡಿ ಹೇಗೆ ನಿಮಗೆ ಅದ್ಭುತವಾದಂತಹ ಎಲ್ಲ ನಿಮ್ಮ ಹತ್ರ ಸೆಳ್ಕೊಂಡು ಬರ್ತಾರೆ ಅಂತ. ನೀವು ಅಂದ್ಕೊಂಡಿದ್ದಾಗತ್ತೆ ಎಲ್ಲರ ಹತ್ರ ಯಾರ ಹತ್ರ ಜಗಳನೇ ಇರಲ್ಲ, ಜಗಳನೇ ಮಾಡಲ್ಲ ಯಾರು ನಿಮ್ಮ ಹತ್ರ. ಎಲ್ಲ ನಿಮ್ಮ ಹತ್ರ ಆಕರ್ಷಿತ. ಆಮೇಲೆ ನೀವು ಸಿಟ್ಟು ಮಾಡದೇ ಇರಲಿ, ನೀವು ಜಗಳ ಮಾಡದೇ ಇರಲಿ ಅಂತ ಕಾಯ್ತಾ ಇರ್ತಾರಲ್ಲೋ ಕೈ ಮುಖ. ಅಂಥ ಒಂದು ಅದ್ಭುತ ಪವರ್ ಕಣ್ರಿ ಮಕರ ರಾಶಿಯವರಿಗೆ. ಇದು ನೀವು ಮಾಡಬೇಕು. ಇಲ್ಲ ಇದನ್ನು ಮಾಡೋಕ್ಕಾಗಲ್ಲ, ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಅಥವಾ ಸುಲಭವಾದ ಮಾರ್ಗ ಇದೆಲ್ಲ ಆಗಬೇಕು, ಬಟ್ ಇನ್ನು ಸುಲಭವಾದ ಮಾರ್ಗ ಬೇಕು ಅಂದರೆ ನಿಮಗೋಸ್ಕರ ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ ಹುಣ್ಣಿಮೆ ದಿವಸ ನಾವು ಮಾಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ. ಹುಣ್ಣಿಮೆಯ ದಿವಸ ನಿಮಗೋಸ್ಕರ ನಾವು ಆ ವಿಶೇಷವಾದ ತಂತ್ರವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಪ್ರಸಾದ ಸ್ವರೂಪ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ನಿಮಗೆ. ಈ ಉಂಗುರವನ್ನು ನೀವು ದಯವಿಟ್ಟು ಗಮನಿಸಬೇಕು, ಸ್ಕ್ರೀನ್ ಮೇಲೂ ದೊಡ್ಡದಾಗಿ ಹಾಕ್ತಾರೆ. ಇದರಲ್ಲಿ 3 ವಿಭಿನ್ನ ವಿಶೇಷವಾದ ಶಕ್ತಿಗಿದೆ. ಅದರಲ್ಲಿ ಮೊದಲನೆಯದು ರುದ್ರಾಕ್ಷಿ. ಈ ರುದ್ರಾಕ್ಷಿಯನ್ನು ನಾವು ಇದರಲ್ಲಿ ತುಂಬ ಚಿಕ್ಕ ರುದ್ರಾಕ್ಷಿಯನ್ನು ಉಂಗುರದಲ್ಲಿ ಇಟ್ಟಿದ್ದೇವೆ. ಅದು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದಾಗ ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತೆ. ಆರೋಗ್ಯ ಬಾಧೆಗಳಿದ್ರೂ ಪರಿಹಾರ ಮಾಡಿ ವೃದ್ಧಿ ಮಾಡುತ್ತೆ. ಯಾಕೆಂದರೆ ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಇದ್ದಾಗ ಯಾರು ಅವ್ರ ಹತ್ರ ಬರೋದೇ ಇಲ್ಲ, ಪಾಸಿಟಿವ್ ಎನರ್ಜಿ ಇರಲ್ಲ, ಎಲ್ಲರೂ ದೂರ ಮಾಡಿಬಿಡ್ತಾರೆ. ಇಲ್ಲ, ನಿಮಗೆ ಆರೋಗ್ಯ ಸರಿ ಹೋದ ತಕ್ಷಣ, ಚೈತನ್ಯ ಶಕ್ತಿ ವೃದ್ಧಿ ಆದ ತಕ್ಷಣ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಸೊ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ತ್ರಿಶಕ್ತಿಯಲ್ಲಿ ಮೊದಲನೇ ಶಕ್ತಿಯ ರುದ್ರಾಕ್ಷಿ ನಿಮಗೆ ಶಕ್ತಿ ವೃದ್ಧಿ ಮಾಡಿಕೊಡ್ತದೆ, ಧೈರ್ಯವನ್ನು ಕೊಡ್ತದೆ, ಧೈರ್ಯ ಇನ್ನೂ ವೃದ್ಧಿ ಮಾಡ್ತದೆ. ಅದರ ಜೊತೆಯಲ್ಲಿ ಇರತಕ್ಕಂಥದ್ದು ಒಂದು ಚಿಕ್ಕ ಶಂಖು. ಈ ಶಂಖು ನಿಮ್ಮ ಒಂದು ಹೆಸರನ್ನು, ನಿಮ್ಮ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿ ಸಾರುವಂಥ ಶಕ್ತಿ ಇದೆ ಅದಕ್ಕೆ. ಆ ಪಾಸಿಟಿವ್ ಎನರ್ಜಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದರಲ್ಲಿ ಅಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದು. ಶಂಖು ಇದೆ. ಇನ್ನೊಂದು 3ನೇದು ಒಂದು ಚಿಕ್ಕ ಸಾಸಿವೆ ಕಾಳಿನಷ್ಟು ಪಾದರಸ ಇದೆ ಅದರಲ್ಲಿ. ಇದು ಎಂತಹ ಒಂದು ಅದ್ಭುತ ಶಕ್ತಿ ಅಂತಂದರೆ ಮೂಲ ಕೆಲಸ, ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಮೂಲ ಕೆಲಸ ಇದೆಯಲ್ಲ ಅದನ್ನು ಮಾಡೋದು ಇದೇ ಒಂದು ಶಕ್ತಿ. ಈ 3 ಶಕ್ತಿಗಳ ಸಮ್ಮಿಲನ ತ್ರಿಶಕ್ತಿ ಉಂಗುರ. ಈ ಉಂಗುರವನ್ನು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮದಲ್ಲಿ ಈ ಉಂಗುರಗಳನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಇನ್ನೂ ಹಲವಾರು ಹೋಮಗಳಿದೆ. ಬಹುಮುಖ್ಯವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಇದೆ. ಸರ್ಪದೋಷಗಳಿಂದಾಗಿ ಯಾರು ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಅದು ಪರಿಹಾರ ಆಗಬೇಕು. ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಯಾವ ಗ್ರಹದ ಸಮಸ್ಯೆಯಿಂದಾಗಲೂ ಜನ ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ ಅಂತ ಆಗಬಾರದು. ಎಲ್ಲ ಗ್ರಹಚಾರ ಪರಿಹಾರ ಬೇಕು. ಜೊತೆಗೆ ಕಳೆದುಕೊಂಡಿದ್ದನ್ನು ಸಹ ಮರಳಿ ಪಡೆದುಕೊಳ್ಳಿಕ್ಕೋಸ್ಕರ ಅದ್ಭುತವಾದಂತಹ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹವನ. ಈ ಉಂಗುರ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಮೂಲವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಎಲ್ಲ ಗೊತ್ತಿದ್ರೆ ಏನು ಗೊತ್ತಿದ್ರೆ ಅದು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀಟಾಗಿ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ವಿಳಾಸ, ಅದನ್ನೆಲ್ಲ ನೀಟಾಗಿ ಸಪ್ರೇಟಾಗಿ ನೀಟಾಗಿ ಟೈಪ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆ ನಿಮ್ಮ ಹೆಸರು ರಿಜಿಸ್ಟರ್ ಆಯಿತು ಅಂತಂದರೆ
ಲೈವಲ್ಲಿ ಅವತ್ತು ಮೇ 1ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ನಂತರ ನಿಮಗೆ ಈ ಪ್ರಸಾದ ಸಿಕ್ಕ ನಂತರ ನೀವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಅರ್ಶನವನ್ನು ಹಣೆಯಲ್ಲಿಟ್ಟುಕೊಂಡು ಈ ಉಂಗುರವನ್ನು ನಿಮ್ಮ ಯಾವ ಬೆರಳಿಗೆ ಸೈಜ್ ಕರೆಕ್ಟಾಗಿ ನಿಮಗೆ ಸೆಟ್ ಆಗ್ತದೆ ಆ ಒಂದು ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲಿ ಕಿರು ಬೆರಳಿಗೂ ಹಾಕ್ಕೋಬಹುದು, ಮಧ್ಯದ ಬೆರಳಲ್ಲೂ ಹಾಕ್ಕೋಬಹುದು, ತೋರು ಬೆರಳಲ್ಲೂ ಹಾಕ್ಕೋಬಹುದು. ನಿಮಗೆ ಅನುಕೂಲವಾಗುವ ಬೆರಳನ್ನು ನೀವು ಧಾರಣೆ ಮಾಡ್ಕೊಳ್ಬಿಡಿ. ಇದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ನಾವು ಇದು ಹಾಕೊಂಡ್ರೆ ನಾನ್ ವೆಜ್ ತಿನ್ನಬಾರ್ದು, ನಾವು ಇದು ಹಾಕೊಂಡ್ರೆ ಹಂಗೆ ಮಾಡಬಾರ್ದು, ಅಲ್ಲಿ ಹೋಗಬಾರ್ದು, ಆ ಥರದ್ದೆಲ್ಲ ಇಲ್ಲ. ಕಂಟಿನ್ಯೂಸ್ ಒಂದು 28 ದಿನ ಕಡ್ಡಾಯವಾಗಿ ಹಾಕ್ಕೊಳ್ಳಿ, ನಂತರವೂ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳಿ. ಬಟ್ ಇದನ್ನು ನೀವು ಧಾರಣೆ ಮಾಡಿಕೊಂಡಾಗ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಅದ್ಭುತವಾದ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿಯ ಅನುಗ್ರಹದಿಂದ ನಿಮಗೆ ಸಿಗ್ತದೆ. ಅದರಿಂದ ನಿಮಗೆ ಅನುಕೂಲವಾಗಲಿ, ಒಳ್ಳೆಯದಾಗಲಿ, ನಿಮ್ಮ ಕೆಲಸ ಕಾರ್ಯಗಳು ಬೇಗ ಬೇಗ ಆಗಲಿ, ಒಳ್ಳೆಯ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಸದುದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಈ ಪ್ರಸಾದವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಇದನ್ನು ಮಿಸ್ ಮಾಡಿಕೊಂಡ್ರೆ ನಂತರ 2ನೇ ತಾರೀಕು 3ನೇ ತಾರೀಕು ನಂತರ ಈ ವಿಡಿಯೋ ನೋಡ್ಕೊಂಡು ನನಗಿದು ಬೇಕು ಅಂದರೆ ಖಂಡಿತವಾಗಿ ಸಿಗೋದಿಲ್ಲ. 1ನೇ ತಾರೀಕೆ ಹೋಮ ಇರತಕ್ಕಂಥದ್ದು. ಹಿಂದಿನ ದಿವಸ ಲಾಸ್ಟ್ ಗುರುವಾರ ಏನಿದೆ ಅವತ್ತು ಹಿಂದಿನ ದಿವಸ ಲಾಸ್ಟ್ ಇರ್ತದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು. ಬೇಗ ಬೇಗ ಕೊಟ್ಕೊಳ್ಳಿ. ಲಿಮಿಟೆಡ್ ಪೀಸ್ ಇರೋದು, ಲಿಮಿಟೆಡ್ ಆಗಿ ಹೆಸರು ಬರ್ಕೊಳ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಸಹ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದಾರೆ ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಓಂ ಗಂ ಗಣಪತಯೇ ನಮಃ ಅಂತ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೂ ಸಹ ಗೊತ್ತಾಗುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.